ದಿನಾನು ದುಃಖದಲ್ಲೇ ಇರ್ತಿದ್ದ ಡಾಗಿ ಡಾನ್ ಇವತ್ತು ದುಃಖವಾದ ಸೀರಿಯಲ್ ನೋಡ್ತಿದ್ದಾನೆ. ಅನ್ನಿಸ್ತಿದೆ ಇವರು 10 ನೀರಿನ ಪ್ರಾಬ್ಲಮೇ ಇಲ್ದಿರಂಗ್ ಮಾಡ್ತಾರೆ ಅಂತ. ಚೆನ್ನಾಗಿದೆ. ತಗೊಳ್ಳಿ, ಡಾನಿನ್ ಕಣ್ಣೀರು ಶುರು ಆಯ್ತು. ಇನ್ನ ದೇಶದ ನೀರ್ ಸಮಸ್ಯೆನೇ ಇರಲ್ಲ. ಹೇ, ನನ್ಗೂ ಕೂಡ ಈ ತರ ಏನಾದ್ರೂ ಆದ್ರೆ ನಾನಂತೂ ಉಳಿಯೋದು ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇಲ್ಲೊಂದು ಸಿಕ್ಸರ್. ಹಾರರ್ ಅತ್ತೆ ಸೊಸೆ ಜಗಳದಲ್ಲಿ ಇದೆಲ್ಲಿಂದ ಬಂತು? ಅರೆ, ಇಷ್ಟೊಂದು ಯಾಕೆ ಕಳ್ತಿದ್ಯಾ? ಮನೇಲಿ ಆನಿಯನ್ ಪಕೋಡ ಮಾಡ್ತಿದಾರೇನು? ಆಮೇಲೆ ಇಲ್ಲೊಂದು ಔಟ್. ನನ್ನ ರಿಮೋಟ್ ನ ಇಲ್ಲಿಂದ ಯಾರು ಔಟ್ ಮಾಡಿದ್ದು? ನಾವೇ ತಗೊಂಡ್ವಿ. ಮನೇಲಿ ಎಲ್ಲ ವಸ್ತುನು ಸಮವಾಗಿ ಹಂಚ್ಕೋಬೇಕು. ಪರ್ಸನಲ್ ಲೋನ್ ತಗೊಂಡು ಪರ್ಸನಲ್ ಯೂಸ್ ಗಾಗಿ ಟಿವಿ ತಗೊಂಡಿರೋದು ನಾನು. ನನ್ಗಷ್ಟೇ ಹಾಕಿರೋದು ಇದಕ್ಕೆ. ಅರೆ ಡಾಗಿ ಡಾನ್, ಇಷ್ಟೊಂದು ಪರ್ಸನಲ್ ಆಗಿ ತಗೋಬೇಡ. ಹೇ, ನನಗ್ ಪರ್ಸನಲ್ ಅಲ್ಲ, ರಿಮೋಟ್ ಬೇಕು. ಹೇ, ನನ್ನ ಸೀರಿಯಲ್ ಮುಗಿತಾ ಬರುತ್ತೆ. ಹೇ, ನಾನ್ ನಿಮ್ಗೆ 420 ಚಿಕನ್ ತಿನ್ನಿಸ್ತೀನಿ. ನನಗ್ ರಿಮೋಟ್ ಕೊಟ್ಬಿಡಿ. ಓಕೆ, ಅರೆ ದೇವ್ರೆ, ಈ ರಿಮೋಟು ಬಟರ್ಫ್ಲೈ ತರ ಡಾಗಿ ಡಾನ್ ಕೈಗೆ ಸಿಕ್ತಿಲ್ಲ. ಚೆನ್ನಾಗಿದೆ. ಬೇಗ ರಿಮೋಟ್ ಕೊಟ್ಬಿಡಿ ಪ್ಲೀಸ್, ಇಲ್ಲ ಅಂದ್ರೆ ಸೊಸೆ ಅಜ್ಜಿ ಆಗೋಗ್ಬಿಡುತ್ತೆ. ತಗೋ. ಥ್ಯಾಂಕ್ ಯು. ರಿಮೋಟಿನ ಜಾಗದಲ್ಲಿ ರಿಮೋಟ್ ಬಾಂಬ್. ಚೆನ್ನಾಗಿದೆ. ತಗೊಳ್ಳಿ, ಸಮ್ಮರ್ ಸೀಸನ್ ಅಲ್ಲಿ ಸ್ಪ್ರಿಂಗ್ ಬಂದಿದೆ. ಇಲ್ಲಿದೆ ನಿಮ್ಗೋಸ್ಕರ ಸೇಫ್ ಜಾಗ. ತಗೊಳ್ಳಿ, ಇದುವರೆಗೂ ಒಂದು ಚಿನ್ನಾಭರಣ ಇಟ್ಟಿಲ್ಲ. ರಿಮೋಟ್ ಇಡ್ತಾ ಒಂದು ಲಾಕರ್ ಅಲ್ಲಿ. ಚೆನ್ನಾಗಿದೆ. ಡಾನ್, ರಿಮೋಟ್ ಕದಿಯೋದು ಬರೀ ಕಷ್ಟ ಅಲ್ಲ, ತುಂಬಾನೇ ಕಷ್ಟ. ಡಿಕ್ಷನರಿಲಿ ಅಸಾಧ್ಯ ಅನ್ನೋ ವರ್ಡೇ ಇಲ್ಲ. ಇವನ್ಗೆ ಫೇರ್ ಅಂಡ್ ಹ್ಯಾಂಡ್ಸಮ್ ಕೊಡಿ. ನಾನು ಹಿಸ್ಟ್ರಿ ಚಾನೆಲ್ ಅಲ್ಲಿ ನೋಡಿದ್ದೆ, ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಚಿನ್ನ ಬೆಳ್ಳಿನ ನೆಲದೊಳಗಡೆ ಬಚ್ಚಿಡ್ತಿದ್ರು ಅಂತ. ನನ್ನ ರಿಮೋಟ್ ಕೂಡ ಚಿನ್ನದಷ್ಟೇನೆ ಬೆಲೆ. ಇದನ್ನು ಕೂಡ ನಾನು ನೆಲದೊಳಗಡೆನೆ ಬಚ್ಚಿಡ್ತೀನಿ. ಎಂತ ಅದ್ಭುತ ಡಾಗಿ ಡಾನ್. ಬಚ್ಚಿಡೋದಕ್ಕೆ ಏನೆಲ್ಲ ಸಾಹಸ ಮಾಡ್ತಿದ್ಯಾ? ಬಾ, ನನ್ನ ಗೋಲ್ಡ್ ಮತ್ತು ಚಿನ್ನ. ಅರೆ ಡಾಗಿ ಡಾನ್, ಗುಂಡಿ ತೋಡ್ಬೇಕಂದ್ರೆ ನಮಗೆ ಹೇಳೋದಲ್ವಾ? ನಾವಿದ್ರಲ್ಲಿ ಪ್ರೊಫೆಷನಲ್ ಕಣೋ. ನನ್ನ ರಿಮೋಟ್ ಅಂತೂ ಇವ್ರ ಹತ್ರ ಇದೆ. ರಿಮೋಟ್ ಬೆಳಗ್ಗೆಯಿಂದ ಓಡಾಡಿ ಸಣ್ಣ ಆಗೋಗಿದೆ. ವಾ, ದಿಸ್ ಇಸ್ ಟೈಮ್ ಫಾರ್ ಆಕ್ಷನ್. ಇದು ಕೇಳ್ತಾರೆ ಶಾರ್ಟ್ ಅಂಡ್ ಟೈಪಿಂಗ್. ಚೆನ್ನಾಗಿದೆ. ಮೊಟ್ಟು ನೀನ್ ದಿನ ನಾನ್ ವೆಜ್ ತಿಂತಿದ್ದೆ, ಇವತ್ತು ಯಾಕೆ ಫಿಂಗರ್ ಚಿಪ್ಸ್ ತಿಂತಿದ್ಯಾ? ಫಿಂಗರ್ ಕೂಡ ನಾನ್ ವೆಜ್ ಅಲ್ವಾ? ಡಾಗ್, ನಿನ್ಗೆ ಬೆರಳಲ್ಲಿ ರಿಮೋಟ್ ಸಿಗಲ್ಲ, ಪೂರಾ ಕೈನ ಯೂಸ್ ಮಾಡ್ಬೇಕಾಗುತ್ತೆ. ಬಂದ್ಲು ನನ್ನ ಫೇವ್ರೆಟ್ ಸೊಸೆ. ಈಗ ನಾನ್ ಬೇಕಂದ್ರೂ ಕೂಡ ಚಾನೆಲ್ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಇದೇನು ಡಾನ್ ಹೊಟ್ಟೆಯಲ್ಲಿ ರಿಮೋಟ್ ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಏನೇ ಆಗ್ಲಿ, ಈ ಶೋ ಟಿವಿ ಶೋಗಿಂತ ಚೆನ್ನಾಗಿದೆ. ಎಲ್ಲರ ಹೊಟ್ಟೆಯಲ್ಲಿ ಇಲಿಗಳು ಓಡುತ್ತೆ, ಇವ್ರ ಹೊಟ್ಟೆಯಲ್ಲಿ ರಿಮೋಟ್ ಓಡ್ತಿದೆ. ಚೆನ್ನಾಗಿದೆ. ಓಹೋ, ನನ್ನ ಫೇವ್ರೆಟ್ ಚಾನೆಲ್ ಎಲ್ಲ ಹೋಯ್ತು. ಬಂತು. ಇಷ್ಟು ದೊಡ್ಡ ಟ್ರಾಜಿಡಿ. ಇದು ಹೇಗಾಯ್ತು? ಇಲಿಗಳು ನನ್ನ ಸೀರಿಯಲ್ ನ ಮಿಸ್ ಮಾಡಿಸ್ಬಿಟ್ವು. ಚಿಂತೆ ಬಿಡು, 5 ಸತಿ ಆಗ್ತಾರೆ ಒಂದ್ ದಿನದಲ್ಲಿ. ಸ್ವಲ್ಪ ರೆಸ್ಟ್ ತಗೋ. ಬನ್ನಿ, ಈಗ ಮಿಷನ್ ಇಂಪಾಸಿಬಲ್ ಮಾಡೋಣ. ಬಾಸ್, ಇದು ಯಾವ ರಸ್ತೆ? ಇದು ಗಲ್ಲಿ ಅಲ್ಲ, ನಲ್ಲಿ ಕಣೋ. ಈ ಇಂಟೀರಿಯರ್ ಸೆಟ್ ಮುಂದೆ ಬಾಲಿವುಡ್ ಸೆಟ್ ಏನು ಇಲ್ಲ ಅಣ್ಣ. ಒಂದ್ ಮಾತು ಹೇಳೋದಕ್ಕೆ ಮರ್ತೇ ಹೋಗ್ಬಿಟ್ಟಿದ್ದೆ. ಒಂದ್ಸರಿ ಕರ್ನಲ್ ಟ್ರಾನ್ಸ್ಪರೆಂಟ್ ಛತ್ರಿ ಇಟ್ಕೊಂಡು ಓಡ್ತಿದ್ದ. ನಾನ್ ಕೇಳ್ದೆ, ಯಾಕೆ ಟ್ರಾನ್ಸ್ಪರೆಂಟ್ ಛತ್ರಿ ಇಟ್ಕೊಂಡು ಹೋಗ್ತಿದ್ಯಾ ಅಂತ. ಅದಕ್ಕೆ ಅವನ್ ಹೇಳ್ದ, ಮಳೆ ನಿಂತ್ರೆ ಗೊತ್ತಾಗೋದ್ ಬೇಡವಾ ಅಂತ. ಓಯ್, ಕೊಯ್ನೂರ್ ವಜ್ರ ಇದು ಲಂಡನ್ ಅಲ್ಲಿ ಇತ್ತಲ್ವಾ? ಅರೆ ವಜ್ರ ಬಿಡು, ರಿಮೋಟ್ ಹುಡ್ಕೋ. ರಿಮೋಟ್ ಸಿಕ್ತು. ಬೇಗ ಹೋಗೋಣ ಅಣ್ಣ, ನಂಗೆ ಹಸುವಾಗಿದೆ. ಬಾಸ್, ಇಲ್ಲಿ ನೋಡಿ, ಡಾಗಿ ಡಾನ್ ಏನೋ ಬಚ್ಚಿಟ್ಕೊಂಡಿದ್ದಾನೆ. ನನ್ನ ಹೋಟೆಲ್ ಏನಾಗ್ತಿದೆ? ಓಪನ್ ಆಗು. ಸೇಮ್. ಅಯ್ಯೋ, ಇದೇನೋ ಇವನ್ ಗ್ಯಾಸ್ ಚೇಂಬರ್ 20 ವರ್ಷ ಹಳೆದು ಅನ್ಸ್ತಾ ಇದೆ. ನಾನಂತೂ ರಿಮೋಟ್ ತಿಂದಿದೆ. ಇಲ್ಲಿ ನೋಡಿದ್ರೆ ಮೊಬೈಲ್ ವೈಬ್ರೇಷನ್ ಆಗ್ತಿದೆ. ಈ ಗ್ಯಾಸ್ ನ ಸ್ವಲ್ಪ ಬಿಟ್ಬಿಡೋಣ ಆಚೆ. ಬೆಳಗ್ಗೆಯಿಂದ ಬರೀ 100 ಪರೋಟ ತಿಂದಿದೆ ಅಷ್ಟೇ. ಇಷ್ಟೊಂದು ಗ್ಯಾಸ್ ಹೇಗಾಯ್ತು?
ಅಣ್ಣ ನಾವು ಗ್ಯಾಸ್ನ ಕಾನ್ಸಂಟ್ರೇಟ್ ಮಾಡಿ ರಸ್ತೆನ ಬಿಟ್ಬಿಟ್ವಿ. ನಾವೇನ್ ಮಾಡೋಣ ಅಣ್ಣ? ಟೆನ್ಷನ್ ತಗೋಬೇಡ, ಇವಾಗ ಯೋಚನೆ ಮಾಡೋಣ. ಐಡಿಯಾ, ಫೀಲ್ಡ್ ಕ್ಲಿಯರ್ ಆಗಿದೆ, ಆಚೆ ಬನ್ನಿ. ತೂತ್ ಹಾಕ್ಬಿಟ್ಟು ಡಾಗಿ ಡಾನ್ನ ಪಂಚರ್ ಮಾಡ್ಬಿಟ್ರು. ಚೆನ್ನಾಗಿದೆ. ನಾನು ಯಾವಾಗ್ಲೇ ಮ್ಯಾಚ್ ನೋಡಿದ್ರು ಇಂಡಿಯಾ ಖಂಡಿತ ಗೆಲ್ಲುತ್ತೆ. ಅರೆ ಇದಕ್ಕೇನಾಯ್ತು? ನೋಡ್ಬೇಕು. ನೋ ರಿಯಾಕ್ಷನ್. ಬಸ್ ಇದು ಹೆಂಗ್ ವರ್ಕ್ ಆಗುತ್ತೆ ನನಗೂ ಅರ್ಥ ಆಗ್ತಿಲ್ಲ. ನನ್ಗನ್ಸುತ್ತೆ ಮ್ಯಾನ್ಯಲ್ ಆಗಿ ಏನಾದ್ರು ಮಾಡ್ಬೇಕಂತ. ಕೆಲವೊಂದ್ಸಲಿ ಏನಾದ್ರೂ ಪಡ್ಕೋಬೇಕಂದ್ರೆ ಏನಾದ್ರೂ ಕಳ್ಕೊಳ್ಳೇಬೇಕಾಗತ್ತೆ. ಈಗ ಹೋಗಿ ಮತ್ತೆ ಸ್ವಲ್ಪ ಆಯಿಂಟ್ಮೆಂಟ್ ಹಾಕೊಂಡ್ ಬನ್ನಿ. ನಾನೀಗ ಟಿವಿ ನೋಡೋದ್ರಿಂದ ಯಾರು ನನ್ನನ್ನ ತಡಿಯೋಕಾಗೋದಿಲ್ಲ. ನಿನ್ನನ್ನ ಯಾರು ನಿಲ್ಸಲ್ಲ. ಮೊದ್ಲು ನೀನು ಈ ಕೌಂಟರ್ ನನ್ನ ನಿಲ್ಸು, ಇಲ್ಲ ಅಂದ್ರೆ ನೀನ್ ತೊಂದ್ರೆ ಅನ್ಭವಿಸ್ತೀಯ. ಮೇಲಿರೋನ್ ಕೊಟ್ರೆ ಮುಟ್ ನೋಡ್ಕೋಬೇಕು ಹಂಗ್ ಕೊಡ್ತಾನೆ. ಚೆನ್ನಾಗಿದೆ. ಇದ್ ನಾನ್ ಯಾವ ನಕ್ಷತ್ರದಲ್ಲಿದ್ದೀನಿ? ಯಾರು ತಲುಪ್ತಾ ಇರೋ ಜಾಗಕ್ಕೆ ನಮ್ ಬ್ಲೂ ಡಾಟ್ ಕೊರಿಯರ್ ತಲುಪುತ್ತೆ. ಇದ್ ತಗೋ, ನಿನಗೋಸ್ಕರ ಪಾರ್ಸಲ್. ನನ್ಗೋಸ್ಕರನಾ? ಥ್ಯಾಂಕ್ ಯು. ಏನಿದು? ಮೈಂಡ್ ಬ್ಲೋಯಿಂಗ್ ಜೋಕ್ಸ್. ಎಂಜಾಯ್ ಡಾಗಿ ಡಾನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇನಿದು? ಮೈಂಡ್ ಬ್ಲೋಯಿಂಗ್ ನ ಅರ್ಥ ಇದ? ಅನ್ನಿಸ್ತಿದೆ ಈ 3 ಹ್ಯಾಂಡ್ಸೆಟ್ ಗಳಿಗೆ ಲೈಫ್ ಅಲ್ಲಿ ಚಾರ್ಜ್ ಮಾಡೋದ್ ಬೇಕಿಲ್ಲ ಅಂತ. ಫುಲ್ ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಹಲೋ ಗೆಳೆಯರೇ, ಇದೇ ನನ್ನ ಗಾರ್ಡನ್ ನ ಹೂವುಗಳು. ಎಷ್ಟು ಸುಂದರವಾಗಿದೆ ಅಲ್ವಾ? ಹೇ, ನಾನು ಕೂಡ ತುಂಬಾ ಒಳ್ಳೆ ಫೂಲ್. ಈ ಫ್ಲವರ್ಸ್ ನ ನಾನು ಒಂದು ಗುಲಾಬಿ ಫ್ಲವರ್ ಗೆ ಕೊಡ್ಬೇಕು ಅಂತ ಇದ್ದೀನಿ. ಆ ಗುಲಾಬಿ ಹೂವ ಯಾರು ಅಂತ ನಿಮ್ಗೆಲ್ಲ ಗೊತ್ತಾ? ಇವಳನ್ನ ನೋಡಿದ್ರೆ ನಂಗೆ ಒಳ್ಳೆ ಮೂಡ್ ಬರುತ್ತೆ ಸ್ವೀಟಿ. ಹೇ, ಇವಳಂತೂ ನನ್ನ ತುಂಬಾ ಒಳ್ಳೆ ಗೆಳತಿ. ಹಾಗಾಗದಕ್ ನಾವು ಬಿಡಲ್ಲ. ನನ್ನ ಚಮೇಲಿ. ಏನಂದ್ರಿ ಚಮೇಲಿನ? ಈಗ ಹೋಗಿ ಇದ್ ತಗೋ ಬ್ರಷ್. ತಿಂಗಳಲ್ಲಿ ಒಂದ್ಸಲ ನಾನು ತುಂಬಾ ಉಜ್ಜಿ ಸ್ನಾನ ಮಾಡ್ಬೇಕು. ನಮ್ಮನ್ನ ಫ್ಲಶ್ ಮಾಡಿ ನೀನು ಶವರ್ ಅಲ್ಲಿ ಚಿಲ್ ಮಾಡ್ತಿದ್ಯಾ. ಈಗ ನೋಡು ಏನ್ ಮಾಡ್ತೀವಿ ಅಂತ. ನಿನಗೆ ಇವಾಗ್ಲೇ ಮಾಡಿಸ್ತೀವಿ ಚಿಲ್ಲಿ ಶವರ್. ಈ ಡಾಮಿನೋಸ್ ಅವರು ಪಿಜ್ಜಾ ಜೊತೆಗೆ ಇಷ್ಟೊಂದು ಚಿಲ್ಲಿ ಸಾಸ್ ಯಾಕೋ ಕೊಡ್ತಾರೆ. ಬನ್ನಿ ಡಾಗಿ ಡಾನ್ಗೆ ಇದ್ರಲ್ಲೇ ಸ್ನಾನ ಮಾಡ್ಸೋಣ. ಹೇ, ಇದೇನಿದು? ತಣ್ಣೀರಲ್ಲಿ ಇಷ್ಟೊಂದು ಊರಿನ? ಸ್ನಾನ ಮಾಡಿದ್ರೆ ತಂಪಾಗುತ್ತೆ, ಆದ್ರೆ ಬೆಂಕಿಯಲ್ಲಿ ಉರಿತಾ ಇರೋದು ಇದೇ ಫಸ್ಟ್ ನೋಡ್ತಾ ಇದ್ದೀನಿ. ಹೇ, ನಾವು ಶರೀರನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಈಗ ಬಕೆಟ್ಗೆ ನಾನು ಮಲ್ಟಿ ವಿಟಮಿನ್ ನ ನೀರ್ ಹಾಕ್ತೀನಿ. ಈಗ ಡಾನ್ ನ ತಡೆಯೋದು ತುಂಬಾನೇ ಕಷ್ಟ ಸ್ನಾನ ಮಾಡೋದ್ರಿಂದ. ಹೇ, ಈ ಬಕೆಟ್ ಇಷ್ಟೊಂದು ಭಾರ ಯಾಕಿದೆ? ಮಲ್ಟಿ ವಿಟಮಿನ್ಸ್ ಜೊತೆಗೆ ಅಯನ್ ಕೂಡ ಬಂದ್ಬಿಟ್ಟಿದ್ದೇವೆ ಅನ್ಸುತ್ತೆ. ಹೇ, ಜಗ್ ಅಂತೂ ಮರ್ತೋದೆ ನಾನು. ಇಲ್ಲಿದೆ ನೋಡು ನಮ್ಮ ಸಿಮೆಂಟ್ ಮೂಟೆ. ಇನ್ಮೇಲೆ ನಿನಗೂ ನನಗೂ ಒಂದ್ ಲೆಕ್ಕ ಚುತ್ತಾಗುತ್ತೆ. ಈಗ ನಾನು ಹಾಕ್ತೀನಿ ತಂಡ ಕೂಲ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ? ಇಲ್ಲ, ಇದೊಂದು ಡಮ್ಮಿ ಸ್ಟ್ಯಾಚ್ಯೂ. ಇಲ್ಲಿಗಲ್ ಪ್ರಾಪರ್ಟೀಸ್ ಅನ್ನ ಹೊರದಾಕ್ಬಿಡಿ. ಈ ಗೋಡೆ ಯಾಕೋ ಬೀಳ್ತಾ ಇಲ್ಲ? ಇದು ಫೆವಿಕಾಲ್ ಇಂದ ಮಾಡಿದ್ದು ಒಡೆದೋಗಲ್ಲ. ಅರೆ, ಇದು ಒಡೆದೋಯ್ತು. ಮೋಸ್ಟ್ಲಿ ಇದು ಡಿಫೆಕ್ಟಿವ್ ಪೀಸ್ ಇರ್ಬೇಕು. ಚೆನ್ನಾಗಿದೆ. ಸ್ವೀಟಿನ ಮೀಟ್ ಮಾಡ್ಬೇಕು, ಮತ್ತೆ ಹಲ್ಲುಜ್ಬೇಕು. ಹೇ, ಬ್ರಷ್ ಅಲ್ಲಿದೆ. ಇದೇ ಪೇಸ್ಟ್ ಅಲ್ವಾ? ಬ್ರಷ್ ತೆಗ್ಬಿಟ್ಟೆ. ನೀನು ಇದ್ರಲ್ಲ ಲುಜ್ಜು. ಹೇ, ಮಾಡಿ ಬ್ರಷ್ ಮತ್ತೆ ದಿನವಿಡೀ ರಿಫ್ರೆಶ್. ಹೇ, ಇದೇನಿದು? ಬಾಯಿ ಉರಿತಿದೆ. ಹೇ, ಇದರಲ್ಲಿ ಲವಂಗ ಜಾಸ್ತಿ ಇದೆ ಅನ್ಸುತ್ತೆ. ಮಸಿ ಇಲ್ದಿರನೆ ನಿನ್ ಮುಖಕ್ಕೆ ಮಸಿ ಬೆಳೆದ್ರು. ದಾಡಿ ತುಂಬಾನೇ ಬೆಳೆದ್ಬಿಟ್ಟಿದೆ. ಹೇ, ತಲೆ ಮೇಲೆ ಕೂದಲು ಬೀಳಿದ್ರೆ ಅದನ್ನ ತಲೆ ಕೂದಲು ಅಂತಾರೆ, ಆದ್ರೆ ಮುಖದ ಮೇಲೆ ಬೀಳಿದ್ರೆ ಅದನ್ನ ಯಾಕೆ ಗಡ್ಡ ಅಂತಾರೆ. ಹೇ, ಏನೇ ಆಗ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಲೇಬೇಕಲ್ವಾ ನಾವು? ಆದ್ರೆ ಇದೇನು ಕೆಲಸ ಮಾಡ್ತಿಲ್ಲ. ಈಗಾಗತ್ತೆ ಸ್ಪೆಷಲ್ ಶೇವ್. ಹೇ, ಈ ಮಷೀನ್ ಇಂದ ಏನೇನೋ ಆಗ್ತಿದೆ. ಅರೆ, ಏನೇನೋ ಅಲ್ಲ, ಏನೇನೇನೋ ಆಗುತ್ತೆ. ಚೆನ್ನಾಗಿದೆ. ತಲೆ ಕೂದಲನ್ನ ಓಡಿಸ್ಕೊಂಡ್ರೆ ನಗಡಿ ಆಗೋದಿಲ್ಲ. ಈಗ ನೋಡಿ ನನ್ನ ಕೂದಲು. ಈಗ ಡಾನ್ ಆಗಿದ್ದಾನೆ, ಮಾಚೋ ಡಾನ್. ಹೇ, ಒಂದೇ ಒಂದು ಕೂದಲು ಎಲ್ಲ ಸ್ಟೈಲ್ ನ ಹಾಳು ಮಾಡುತ್ತೆ. ಹೇ, ಒಳಗೋಗು. ಹೇ, ನೆನ್ನೆ ತಾನೇ ರೋಸಿ ಹತ್ರ ಕೂದಲು ಕಟ್ ಮಾಡಿಸ್ಕೊಂಡಿದ್ದೆ. ತಾಜ್ ಮಹಲ್ ಹೋಟೆಲ್ ಅಲ್ಲಿರೋ ಭಟ್ರ ಹತ್ರ. ನೆನ್ನೆ ಅವರು ಜೆಲ್ ಕೂಡ ಹಾಕಿದ್ರು. ನಾನು ಹಾಕ್ತೀನಿ. ಜೆಲ್ ಬದಲಿಗೆ ಆಸಿಡ್ ಜೆಲ್. ಈಗ ಎಲ್ರು ನೋಡ್ತೀರಾ ಡಾನ್ ಕೂದಲಿನ ಸ್ಟೈಲ್. ಹೇ, ಅದ್ಭುತ ಸ್ಟೈಲು. ರೇಮಂಡ್ ದ ಕಂಪ್ಲೀಟ್ ಮ್ಯಾನ್. ತಗೋ, ಇವಾಗಾಯ್ತು ಇದು ಇನ್ಕಂಪ್ಲೀಟ್. ಸೂಟ್ ನ ಮತ್ತೆ ಐರನ್ ಮಾಡ್ಬೇಕಾಗತ್ತೆ.
ಚಿಂಗಮ್ನ ಯಾವತ್ತು ಕೆಳಗೆ ಹೋಗಿಬಾರ್ದು, ಹುಷಾರಾಗಿ ಎತ್ತಾಕ್ಬೇಕು. ನೋಡಿ ತೇಟ್ ಇದೇ ತರ. ಏಹೇ, ಜಗತ್ತಿನಲ್ಲಿ ಎಷ್ಟೊಂದು ದುಃಖಗಳಿವೆ. ಇದೇನಿದು? ಇದೇನಿದು? ಹೇ, ನನ್ ಸೂಟು ಹಾಳಾಗೋಯ್ತು ಈ ಚ್ಯೂಯಿಂಗಮ್ ಇಂದ. ಹೇ, ಬಿಡು, ಇಲ್ಲಿಂದ ಹೋಗು, ಬೇಗ ಹೋಗು. ಇದಂತೂ ಫೆವಿಕ್ವಿಕ್ ತರ ಅಂಟ್ಕೊಂಡ್ಬಿಟ್ಟಿದೆ. ಇವಾಗ ಏನ್ ಮಾಡ್ಲಿ ನಾನು? ಹೇ, ನನ್ನ ಕೂದಲು ಕೂಡ ಹೋಯ್ತು, ಮತ್ತೆ ಸೂಟ್ ಕೂಡ ಹೋಯ್ತು. ಇವಾಗ ನಾನು ಏನ್ ಮಾಡ್ಲಿ? ಈಗ ಇದು ಹೇಗೆ ಹೋಗುತ್ತೆ? ಕೊಳೆ ಒಳ್ಳೇದು, ಇತ್ತಗೋ ಆಸಿಡ್, ಇದರಿಂದ ಅದು ಹೋಗುತ್ತೆ, 100% ಗ್ಯಾರಂಟಿ. ಕೆಲಸ ಮಾಡ್ತಿದೆ. ಹೋಗ್ಬಿಡ್ತು ಕೊಳೆ. ಇದೇನಾಯ್ತು? ಕೊಳೆ ಅಂತೂ ಹೋಯ್ತು, ಹಾಗೆ ಬಟ್ಟೆನು ಕರ್ಕೊಂಡು ಹೋಯ್ತು. ಬಟ್ಟೆ ಗಲೀಜ್ ಜೊತೆ ವಾಕಿಂಗ್ ಹೋಗಿದ್ದೆ. ಅಯ್ಯೋ, ನನ್ನ ಪ್ಯಾಂಟ್. ಇದು ಕೇಳ್ತಾರೆ ಪ್ಯಾಂಟ್ ವಿತ್ ದ ಹೋಲ್. ಹೇಳಿ ಅಲ್ಲ, ನಾನು ಹೇಗ್ ಕಾಣಿಸ್ತಿದ್ದೀನಿ? ಡಾಗಿ ತರ, ಅಂದ್ರೆ ಎಲ್ಲರಿಗಿಂತ ಹ್ಯಾಂಡ್ಸಮ್ ಡಾಗಿ. ಮಿಸ್ಟರ್ ಪರ್ಫೆಕ್ಟ್, ನೀನು ತಗೋ ಹೂವು, ಸ್ವೀಟಿನ ಮೀಟ್ ಆಗಿ ಮಜಾ ಮಾಡು. ಹೇ, ಪ್ರೀತಿಯ ಬಂಧನದಲ್ಲಿ ಇವತ್ತು ನಾವಿಬ್ರು ಕಟ್ ಹಾಕೊಂತೀವಿ ನಮ್ಮನ್ನ. ಈ ಗಂಟು ಹೆಂಗಿರುತ್ತೆ ನನ್ನ ಸ್ನೇಹಿತ? ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು. ನಾನು ಬರ್ತೀನಿ ಸ್ವೀಟಿ. ನಾನ್ ನಿಮ್ಮನ್ನ ನೋಡ್ಕೋತೀನಿ, ಆದ್ರೆ ಮೊದಲು ಸ್ವೀಟಿನ ಮೀಟ್ ಮಾಡ್ತೀನಿ. ತುಂಬಾ ಟೈಮ್ ಆಗೋಗಿದೆ ಈಗಾಗ್ಲೇ. ನಾವು ಜೊತೆಯಲ್ಲೇ ಇದ್ದೀವಿ. ಈ ಹೂವ ಕೊಟ್ಟು ನಾನು ಸ್ವೀಟಿನ ಇಂಪ್ರೆಸ್ ಮಾಡ್ಬಿಡ್ತೀನಿ. ನಾವು ಡಿಸ್ಕೌಂಟ್ ಖರ್ಚು ಮಾಡೋದು ಮರ್ತೇ ಬಿಟ್ಟಿದ್ವಿ. ಹೇ, ಯಾವಾಗ ಬರ್ತಾಳೆ ನನ್ನ ಸ್ವೀಟಿ? ಹೇ, ಕೇಳಿದೀನಿ ವೆಯ್ಟ್ ಮಾಡಿದಷ್ಟು ತುಂಬಾ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ. ನನಗೆ ಯಾಕೋ ವಿಸಿಲ್ ಹೊಡಿಬೇಕು ಅನಿಸ್ತಿದೆ. ಈ ಹೂವಗಳ ಬೊಕೆ ಬರೀ ನಿನ್ಗಾಗಿ. ಹೇ, ಹೂವ ಎಲ್ಲೋಯ್ತು? ಯಾರಿಗೆ ಗೊತ್ತು, ನೀನೇ ತಿಂದಿರ್ಬೇಕು. ಹೇ, ನನ್ನ ಹಾರ್ಟ್ ನ ಮುರಿದ್ಬಿಟ್ಟು ಹೋಗ್ಬೇಡ ಸ್ವೀಟಿ. ದೊಡ್ಡ ದೊಡ್ಡ ಸಿಟಿಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ನಡೀತಿರುತ್ತೆ. ನಾನು ಇಡೀ ಸಿಟಿ ತೋರಿಸ್ತೀನಿ ನಿನ್ಗೆ. ಡ್ರೈವರ್ ಇಲ್ಲ ಇದ್ದಾನೆ, ಗಾಡಿ ಯಾರು ಓಡಿಸಿದ್ರು? ನಿಂತ್ಕೋ ಸ್ವೀಟಿ. ನನ್ನ ಮಾತು ಕೇಳು, ಎಷ್ಟು ಸ್ವೀಟ್ ಆಗಿದೆ ಅಂತ. ಕಾಪಾಡಿ, ನನ್ನ ಬಿಟ್ಟು ಹೋಗ್ಬೇಡ ಸ್ವೀಟಿ. ಬಿಟ್ಬಿಡು ಸ್ವೀಟಿಯ ಟಕ್ಕರ್ನ, ಇಲ್ಲಾಂದ್ರೆ ಹೀಗೆ ತಿಂತಾ ಇರ್ತೀಯ ಮಕ್ಕರ್ನ. ಈ ಟೈಮ್ಗಾಗಿ ನಾನು 20 ವರ್ಷ ಕಾದಿದ್ದೀನಿ. ಏನ್ ತಿನ್ನಿಸ್ಲಿ? ಸ್ಟ್ರಾಬೆರಿ ಕೇಕ್. ಏನ್ ತರಿಸ್ಲಿ? ಚಾನ್ಸ್ ಚೆನ್ನಾಗಿದೆ. ಇವತ್ತಂತೂ ನಾನು ಇದನ್ನ ಹಾಕಿ ಬಿಡ್ತೀನಿ. ಒಂದೇ ಸಲ ಕುಡ್ಬಿಡ್ತೀನಿ ಎಲ್ಲ. ಸೊಳ್ಳೆ ಕೂತಿತ್ತು, ಸಾರಿ. ಸ್ವೀಟಿಯ ಬ್ಯೂಟಿಯನ್ನು ಹಾಳು ಮಾಡ್ದ ನೋಡಿ. ಹೇಳೋದಾದ್ರೂ ಹೇಗೆ ಹೇಳಿ? ಈಗ ನೋಡು ಕಿಲಾಡಿ 420 ಕೆಲ್ಸನ. ಹೇ, ಅಲ್ಲಿ ಬೆಂಕಿ ಎತ್ಕೊಂಡಿದೆ, ಹೇಗೆ ಹಾರಿಸ್ಲಿ? ಹಾರೋಯ್ತು. ತಿನ್ನೋದಿಷ್ಟ ಇಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು, ಮೆನು ಕಾರ್ಡ್ ಯಾಕೆ ಹುಡ್ದಾಗ್ದೆ? ಬೆಂಕಿ ಯಾರು ಹಚ್ಚಿದ್ದು? ನಿನ್ ಮುಖ ಮಸಿ ಆಯ್ತು. ಹೋಟೆಲ್ ನ ಬಿಲ್ ಕಟ್ಟೋದಕ್ಕೆ ನಾನು ಪರ್ಸನಲ್ ಲೋನ್ ತಗೋಬೇಕಾಗುತ್ತೆ ಅಂತ ಅನ್ಸುತ್ತೆ. ಲೋನ್ಗೋಸ್ಕರ ಇಲಿಗಲ್ ಸೈನ್ ಚಾರಿಟಬಲ್ ಟ್ರಸ್ಟ್ ಇಂದ ಲೋನ್ ತಗೋ, ಆದ್ರೆ ಮೊದಲು ಬಿಲ್ ಅನ್ನ ಏರಿಸ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ನ ಕೇಳಿದೀನಿ, ಆದ್ರೆ ಲೈಟ್ ಇಲ್ದಿರೋ ಡಿನ್ನರ್ ನ ಇದೇ ಫಸ್ಟ್ ನೋಡ್ತಿರೋದು. ಎಷ್ಟ್ ಟೈಮ್ ಇಂದ ತಿಂದಿಲ್ಲ ನೀನು? ಎಲ್ಲ ಒಂದೇ ಸಲ ತಿನ್ಬಿಟ್ಯಾ? ನಾನ್ ತಿಂದಿಲ್ಲ, ಆದ್ರೆ ನಿನ್ಗಾಗಿ ಜ್ಯೂಸ್ ಇಟ್ಟಿದ್ದೀನಿ. ಇದನ್ನ ನೀನೇ ಕೊಡ್ಬಿಡು, ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ಯಾರೋ ಮಹಾಪುರುಷ ಹೇಳಿದ, ಪ್ರೀತಿ ಆಗೋದು ಒಂದೇ ಸಲ ಅಂತ, ಅದು ನಿಜವಾದ ಪ್ರೀತಿ ಅಂತ, ಮತ್ತೆ ನಾವು ಸಾಯೋದು ಒಂದೇ ಸಲ ಅಂತ. ಆಮೇಲೆ ಕಪಾಳ ಮೋಕ್ಷನು ಒಂದೇ ಸಲ ಆಗೋದು. ನನ್ ಮೇಲೆ ಕೈ ಮಾಡ್ತೀಯಾ? ಕೈ ಕೊಡು ಅಂತ ಕೇಳ್ತಾ ಇದ್ದೆ, ಆದ್ರೆ ನಾನ್ ಕೈ ಮಾಡಿಲ್ಲ. ನಾನ್ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಇದನ್ನ ನೋಡಿದ್ರೆ ನೀನ್ ನನ್ನ ಕ್ಷಮಿಸ್ತೀಯ ಅನ್ಸುತ್ತೆ. ನನ್ಗೋಸ್ಕರ ಡೈಮಂಡ್ ರಿಂಗ್ ಒರಿಜಿನಲ್ ಅಲ್ವಾ? ವಾವ್, ರೊಮ್ಯಾಂಟಿಕ್ ಮೂವಿಯಲ್ಲಿ ಆಕ್ಷನ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಪಿಕ್ಚರ್ ಮುಗೀತು. ಎಲ್ಲ ಒಬ್ಬನೇ ತಿನ್ಬಿಡ್ತೀನಿ. ಓಯ್